ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವಂತಹ ಕಂಟೆಂಟ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ಫೋಟಗೊಳ್ಳುವಂತಹ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿಕರ ವಿಷಯಗಳಿಂದ ಸಮಾಜದ ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಮಹತ್ವದ ಸೂಚನೆಯನ್ನು ನೀಡಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಷಯವನ್ನ ಪ್ರಕಟಿಸುವ ಮೊದಲು ಅದನ್ನ ಪರಿಶೀಲಿಸುವಂತಹ ಕರಡು ಕಾರ್ಯವಿಧಾನವನ್ನ ಸಿದ್ಧಪಡಿಸುವಂತೆ ಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಮಾಜದ ಹಿತಾಸಕ್ತಿಗಳ ನಡುವಿನ ಸೂಕ್ಷ್ಮ ಸಮತೋಲನದ ಪ್ರಶ್ನೆಯನ್ನ ಎತ್ತಿದೆ. ಸೋಷಿಯಲ್ ಮೀಡಿಯಾ ಇಂದು ಪ್ರತಿಯೊಬ್ಬರ ಕೈಯಲ್ಲಿರುವಂತಹ ಪ್ರಬಲ ಸಾಧನ. ಆದರೆ ಇದರ ದುರುಪಯೋಗ ಸಮಾಜಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಳಕೆದಾರರು ಪ್ರಕಟಿಸುವಂತಹ ವಿಷಯಗಳ ಸ್ಕ್ರೀನಿಂಗ್ ಆಗಿ ಕಾರ್ಯವಿಧಾನವನ್ನು ರೂಪಿಸೋದಕ್ಕೆ ಯುಜಿಸಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ಸಿಟಿ ರವಿಕುಮಾರ್ ಅವರಿದ್ದಂತಹ ಪೀಠ ಈ ಮಹತ್ವದ ನಿರ್ದೇಶನವನ್ನ ನೀಡಿರುವಂಥದ್ದು. ಸಾರ್ವಜನಿಕ ಮಾಧ್ಯಮದಲ್ಲಿ ಪ್ರಕಟವಾಗುವಂತಹ ಯಾವುದೇ ವಿಷಯ ವಿರೂಪಗೊಳ್ಳುವ ಅಥವಾ ಹಿಂಸಾಚಾರಕ್ಕೆ ಕಾರಣವಾಗುವಂತಹ ಸಾಧ್ಯತೆಗಳಿದ್ರೆ, ಸಮಾಜಕ್ಕೆ ಅಶಾಂತಿ ಉಂಟು ಮಾಡಿದ್ರೆ ಅಂತಹ ವಿಷಯಗಳನ್ನು ಪರಿಶೀಲಿಸೋದು ಕಡ್ಡಾಯ ಅಂತ ಕೋರ್ಟ್ ಹೇಳಿದೆ. ಈ ಪ್ರಕಟಣೆಯಾದಂತಹ ನಂತರ ತಕ್ಷಣವೇ ಅದನ್ನು ತೆಗೆದುಹಾಕಲು ಸರ್ಕಾರಕ್ಕೆ ಸೂಚನೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಆದರೆ ಪ್ರಕಟಣೆಯ ಮೊದಲು ನಿಯಂತ್ರಣವನ್ನ ತರೋದಕ್ಕೆ ಒಂದು ವ್ಯವಸ್ಥೆ ಅನ್ನೋದು ಬೇಕು ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಸರ್ಕಾರ ಸಲ್ಲಿಸುವಂತಹ ಕರಡು ಕಾರ್ಯವಿಧಾನವು ವಾಕ್ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರದಂತೆ ಎಚ್ಚರ ವಹಿಸಬೇಕಿದೆ. ಆದರೆ ಅಮೆರಿಕದಲ್ಲಿರುವಂತಹ ಫಸ್ಟ್ ಅಮೆಂಡ್ಮೆಂಟ್ ರೈಟ್ಸ್ ಅಂದ್ರೆ ಅನಿರ್ಬಂಧಿತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಿಯಮಗಳು ಭಾರತದಂತಹ ಬಹುತ್ವದ ದೇಶದಲ್ಲಿ ಸಂಪೂರ್ಣವಾಗಿ ಅನ್ವಯಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ನ್ಯಾಯಪೀಠ ಒತ್ತಿ ಹೇಳಿದೆ. ವಿಷಯವನ್ನ ನಿಯಂತ್ರಿಸೋದಕ್ಕೆ ಸಂಪೂರ್ಣ ವಿಧಿವಿಧಾನದ ಪ್ರಕ್ರಿಯೆಯನ್ನ ಕೋರ್ಟ್ ಒಪ್ಪೋದಿಲ್ಲ. ಆದರೆ ಸಾಮಾಜಿಕ ಮಾಧ್ಯಮ ವಿಷಯವನ್ನ ಪರಿಶೀಲಿಸಲು ಸೂಕ್ತವಾದ, ಸಮಂಜಸವಾದ ತಾಂತ್ರಿಕ ವ್ಯವಸ್ಥೆ ಕೂಡ ಬೇಕು ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ. ಸುಪ್ರೀಂ ಕೋರ್ಟ್ನ ಈ ನಿರ್ದೇಶನ ಸ್ವಾಗತಾರ್ಹ. ಕಂಟೆಂಟ್ ಪ್ರಕಟಿಸೋ ಮೊದಲು ಅದರ ಪರಿಣಾಮಗಳನ್ನ ಪರಿಶೀಲಿಸೋದು, ಅದರಲ್ಲೂ ಕೂಡ ಈಗ ವಿದ್ಯಾರ್ಥಿಗಳಿರ್ಬೋದು, ಸಾಮಾನ್ಯ ಬಳಕೆದಾರರು ಅವರು ಕೂಡ ನಿರ್ಮಿಸುವಂತಹ ಕಂಟೆಂಟ್ಗಳಿದೆ. ಇಂತಹ ಕಂಟೆಂಟ್ಗಳ ವಿಷಯಕ್ಕೆ ಒಂದು ಮಾರ್ಗದರ್ಶಿ ಸೂತ್ರದ ಅಗತ್ಯ ಇದೆ. ಇದು ಮುಂಜಾಗ್ರತಾ ಕ್ರಮವೇ ಹೊರತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ ಅಲ್ಲ. ಸಮಂಜಸವಾದಂತಹ ನಿರ್ಬಂಧಗಳನ್ನು ವಿಧಿಸಲು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ತಜ್ಞರು ಕೂಡ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಒಟ್ನಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಸಾಮಾಜಿಕ ಮಾಧ್ಯಮದ ವಿಷಯ ನಿರ್ವಹಣೆಯಲ್ಲಿ ಒಂದು ಹೊಸ ಆಯಾಮಕ್ಕೆ ನಾಂದಿ ಹಾಡಿದೆ. ಈ ಕಂಟೆಂಟ್ಗಳು ಏನೆಲ್ಲ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲೂ ಈಗ ಹೆಚ್ಚಿನ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳೇ ಹೆಚ್ಚು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಅವ್ರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ನಿರ್ಬಂಧ ಇದ್ರೂ ಕೂಡ ಬೇರೆ ಬೇರೆ ಅಕೌಂಟ್ಗಳ ಮೂಲಕ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು, ಇದರಿಂದ ಸಾಕಷ್ಟು ಪರಿಣಾಮಕ್ಕೆ ಕೂಡ ಒಳಗಾಗ್ತಿದ್ದಾರೆ ವಿದ್ಯಾರ್ಥಿಗಳು ಕೂಡ. ಈ ಎಲ್ಲ ಒಂದು ವಿಚಾರವನ್ನ ಗಮನಿಸಿ ಒಂದು ಪ್ರಕಟಣೆಯನ್ನ ಹೊರಡಿಸಿರುವಂಥದ್ದು ಅಥವಾ ಸೂಚನೆಯನ್ನ ನೀಡಿರುವಂಥದ್ದು. ಇಂತಹ ಕಂಟೆಂಟ್ ನ ಸ್ಕ್ರೀನಿಂಗ್ ಮಾಡುವಂಥದ್ದು ಏನಿದೆ, ಇದು ಕೇವಲ ಕಾನೂನಿನ ಸಮಸ್ಯೆ ಅಲ್ಲ, ಬದಲಿಗೆ ಸಮುದಾಯದ ಸುರಕ್ಷತೆಯ ಪ್ರಶ್ನೆಯಾಗಿದೆ. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕರಡು ಕಾರ್ಯವಿಧಾನವನ್ನು ಸಿದ್ಧಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.